ಫಸ್ಟ್ 28-30 ರೂಪಾಯಿ ಕೊಡ್ತಿದ್ವಿ, ಇವಾಗ ಸೀದಾ 60 ರೂಪಾಯಿ ಆಗಿದೆ. ಸ್ವಲ್ಪ ಆದ್ರೂ ಕನಿಕರ ಅನ್ನೋದೇ ಇಲ್ಲ, ಬಡವರಿಗೆ ಅನ್ನೋದು ಕನಿಕರನೇ ಇಲ್ಲ. ಬರೋ ಸ್ಯಾಲ್ರಿನಲ್ಲೆಲ್ಲ ಇವ್ರಿಗೆ ಕೊಟ್ಬಿಟ್ಟ ಅಂದ್ರೆ ಇವ್ರು ಕೊಟ್ಬಿಟ್ಟು ಮನೆ ಬಾಡಿಗೆ ಏನ್ ಕಟ್ತೀರಾ, ಹೆಂಡತಿ ಮಕ್ಕಳನ್ನ ಹೆಂಗ್ ಸಾಕ್ತೀರಾ? ಈಗ ಸಾಫ್ಟ್ವೇರು ಆ ಥರ ಇರೋದಾದ್ರೆ ಹೆಂಗೋ ಸ್ಪೆಂಡ್ ಮಾಡ್ತಾರೆ. ಈಗ ಆರ್ಡಿನರಿ ಟೀಚರ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅವರೆಲ್ಲ ತುಂಬ ಯೂಸ್ ಮಾಡ್ಕೋತಿದ್ರು ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ. ಬಟ್ ಇದೇನಾಗಿದೆ ಅಂದರೆ ಕಾಮನ್ ಪೀಪಲ್ಗಳಿಗೆ ತುಂಬ ಕಷ್ಟ ಆಗ್ತಿದೆ. ಯಾವುದೋ ರೀತಿನಲ್ಲಿ ಅವರು ಸಂಪಾದನೆಗಳನ್ನ ಅವ್ರು ಮಾಡ್ಕೋತಾ ಇರ್ತಾರೆ. ಇದೆಲ್ಲ ಏನಾಗುತ್ತೆ ಅಂದರೆ ಪ್ರಜೆಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಇಲ್ಲಿಂದ ನನಗೆ ಮಂತ್ರಿಸ್ವರ್ಗೆ 26 ರೂಪಾಯಿ 60 ಪೈಸೆ ಇತ್ತು, ಈಗ 45 ರೂಪಾಯಿ ಸಡನ್ನಾಗಿ ಹೈಕ್ ಮಾಡಿದ್ರೆ ನಮ್ಗೆ ಯಾರು ಸ್ಯಾಲ್ರಿ ಅಷ್ಟು ಹೈಕ್ ಮಾಡಲ್ಲ ಅಲ್ಲ. ತುಂಬ ಕಾಸ್ಟ್ಲಿ ಆಯ್ತು, ಇಷ್ಟು ದುಡ್ಡು ಬೇಡ. ಆಲ್ಮೋಸ್ಟ್ ಈಗ ಬರೋ ಸಂಬಳದಲ್ಲಿ ಗಿಜಿಗೆಲ್ಲ ಕಟ್ಕೊಂಡು ಬರೋ ಸಂಬಳ ಪೂರ ಇಲ್ಲಿಗೆ ಹಾಕ್ಬೇಕು. ಏನು ದುಡಿಯೋಕೆ ಏನು ಸಿಗುತ್ತೆ ಅಲ್ಲಿ? ರೇಟ್ ಕಮ್ಮಿ ಮಾಡಿದ್ರೆ ಜೀವನ ಮಾಡೋದಕ್ಕೆ ಒಳ್ಳೇದು ಅಷ್ಟೇ. ಇಲ್ಲ ಸರ್, ರಾಜ್ಯ ಸರ್ಕಾರದ ಈಗ ಬಸ್ ಸೇರಿಸಿದ ಮೇಲೆ ನಮ್ದು ಕೈವಾಡ ಇಲ್ಲ ಅಂತ ಅವ್ರು ಅಂತಾರೆ, ಬಿಜೆಪಿ ಅಂತಾರೆ, ಇವ್ರ ಕೈವಾಡ ಇಲ್ಲ ಅಂತ ಇವ್ರು ಅಂತಾರೆ. ಕೇಂದ್ರ ಸರ್ ಎಲ್ಲ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿತಾನೆ ಇದು ನಡೀತಿರೋದು. ಹಾಗಾಗಿ ಇವ್ರದ್ದು ಪಾಲುದಾರಿಕೆ ಇದೇ ಇರುತ್ತೆ. ಸರ್ ಮೆಟ್ರೋದಲ್ಲಿ ಮಹಾಲಕ್ಷ್ಮಿಯಿಂದ ಬರ್ತಾರೆ. ಎಷ್ಟು ಚಾರ್ಜ್ ಮಾಡೋದು ಸರ್ ಇವಾಗ? 120 ರುಪೀಸ್. ಮೊದಲೆಲ್ಲ ಎಷ್ಟಿತ್ತು ಸರ್? 120 ಅಂದರೆ 60 ಪರ್ ಒಬ್ಬರಿಗೆ. 60 ಇತ್ತು ಸರ್. ಇದು ಜಾಸ್ತಿ ಮಾಡೋದ್ರಿಂದ ತೊಂದರೆ ಆಗ್ತಿದೆಯಾ ಅಥವಾ ಏನು ಅನಿಸ್ತಿದೆ ಸರ್ ನಿಮ್ಮ ಒಪಿನಿಯನ್? ಡೈಲಿ ಓಡಾಡೋದು ಸ್ವಲ್ಪ ತೊಂದರೆನೇ. ನಾವೇನು ಡೈಲಿ ಓಡಾಡಲ್ಲ, ಸ್ವಲ್ಪ ಅಪರೂಪ ಓಡಾಡ್ತೀವಿ ಅಷ್ಟೇ. ಡೈಲಿ ಓಡಾಡಿ ಪಾಪ ತೊಂದರೆನೇ. 120 ರುಪೀಸ್ ಅಂದರೆ 60 ರುಪೀಸ್ ಅಂದರೆ ದಿನಕ್ಕೆ ಇಷ್ಟ ಆಯಿತು, ತಿಂಗಳಿಗೆ ತುಂಬ ದುಡ್ಡು ಆಯಿತು ಅವ್ರಿಗೆ. ಅರ್ಧ ಸಂಬಳ ಪಾಪ ಮೆಟ್ರೋಗೆ ಕೊಡಬೇಕಾಗುತ್ತೆ. ಹಾಂ. ಮತ್ತೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ಗೌರ್ಮೆಂಟ್ಗೆ? ತುಂಬ ಕಾಸ್ಟ್ಲಿ ಆಯ್ತು, ಇಷ್ಟು ದುಡ್ಡು ಬೇಡ. ಆಲ್ಮೋಸ್ಟ್ ಈಗ ಬರೋ ಸಂಬಳದಲ್ಲಿ ಗಿಜಿಗೆಲ್ಲ ಕಟ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಇದೆ ಬದುಕೋದು. ಡೈಲಿ 60 ರೂಪಾಯಿ ಕೊಟ್ಟು ಹೋದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬರೋ ಸಂಬಳ ಪೂರ ಇಲ್ಲಿಗೆ ಹಾಕಬೇಕು. ಏನು ದುಡಿಯೋಕೆ ಏನು ಸಿಗುತ್ತೆ ಅಲ್ಲಿ? ನಾವೇನು ಹೇಳೋದಿಲ್ಲ, ನೀವು ಸ್ವಲ್ಪ ಸರ್ಕಾರದವ್ರನ್ನೇ ಕೇಳಬೇಕು. ಅಲ್ಲ, ನಿಮ್ಮ ಒಪಿನಿಯನ್ ಮೊದಲೆಲ್ಲ ಚಾರ್ಜ್ ಎಲ್ಲ ಕಡಿಮೆ ಇತ್ತು, ಇವಾಗ ದಿಢೀರ್ ಅಂತ 50% ಜಾಸ್ತಿ ಮಾಡಿದ್ದಾರೆ. ಅಲ್ಲ, ನಾವು ಹೋಗ್ಬೇಕು ಬರಬೇಕು ಹೋಗ್ತೀವಿ. ಆದರೆ ಇನ್ನು ಬಾಕಿದು ಎಲ್ಲ ಜಾಸ್ತಿ ಮಾಡಿದಾರಲ್ಲ, ಹಂಗಾಗಿ ಇವರು ಜೊತೆಗೆ ಮಾಡಿದ್ದಾರೆ ಅಷ್ಟೇ. ಅದನ್ನ ಯಾರು ಕೇಳ್ತಾರೆ? ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಇದು ನಾವು ಜಾಸ್ತಿ ಮಾಡಿಲ್ಲ, ಸಂಸ್ಥೆಯವರೇ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಂಸ್ಥೆಯವ್ರು ಯಾರು ನೋಡ್ಕೊಳ್ತಾರೆ? ಹೇಳಿ ಸರ್. ಸಂಸ್ಥೆ ನಡೆಸೋದು ಯಾರು ನಡೆಸ್ತಾ ಇದ್ದಾರೆ? ಅಲ್ಲ, ನಾನಲ್ಲ ಅಂದರೆ ಸಂಸ್ಥೆ ಯಾರು ನಡೆಸ್ತಾ ಇದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ವಾ? ಸಂಸ್ಥೆಗೆ ಇವರೇನೋ ಇವ್ರದ್ದೇನು ಕಂಟ್ರಿಬ್ಯೂಷನ್ ಇಲ್ವೋ ಏನೋ ಮಾಡೋದಿಲ್ವಾ? ಇವ್ರ ಪರ್ಮಿಷನ್ ಇಲ್ಲದೆ ಯಾರು ಮಾಡ್ತಾರೆ ಅಲ್ವಾ? ಅಲ್ಟಿಮೇಟಾಗಿ ಗೌರ್ಮೆಂಟ್ ಯಾರು ಇರ್ತಾರೋ ಅವ್ರದ್ದು ಒಂದು ಡಿಸಿಷನ್ ಇದ್ದಾರೆ. ನೀವು ಎಲ್ಲಿಂದ ಬರ್ತಿರೋದು ಸರ್? ನಾವು ಹಾಸನವರು ಸರ್, ಇಲ್ಲಿ ಮೆಜೆಸ್ಟಿಕ್ಕಿಂದ ಬರ್ತಾ ಇದ್ದೀವಿ. ತುಂಬಾ ಕಾಸ್ಟ್ಲಿ ಆಯಿತು. ಎಲ್ಲಿಂದ ಬರ್ತಿರೋದು ಸರ್ ನೀವು ಮೆಟ್ರೋ? ಅರಸೀಕೆರೆಯಿಂದ ಇಲ್ಲಿ ಯಶವಂತಪುರದಿಂದ ಇಲ್ಲಿಗೆ ಬಂದು ಮುಂಚೆಗಿಂತ ಈಗ ತುಂಬ ಕಾಸ್ಟ್ಲಿ ಆಯಿತು. ಈಗ ಅಲ್ಲಿಂದ ಅಲ್ಲಿಗೆ ನಮಗೆ ಅರಸೀಕೆರೆಯಿಂದ ಬೆಂಗಳೂರು ಬರೋಕ್ಕೆ 80 ರುಪೀಸ್ ತೊಗೊತಾರೆ. ಓಕೆ ಸರ್, ಇದು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದು ಸಂಸ್ಥೆಗೆ ಸಂಬಂಧಪಟ್ಟಿದ್ದು, ಅವ್ರು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲ, ಒಟ್ಟಿನಲ್ಲಿ ಯಾರೋ ಒಬ್ರು ಮಾಡಿದಾರಲ್ಲ. ನಿಮ್ಮ ಒಪಿನಿಯನ್ ಸರ್ ಹೇಗೆ, ಏನು ಅಂತಾರೆ? ಇಲ್ಲ, ರೇಟ್ ಕಮ್ಮಿ ಮಾಡಿದ್ರೆ ಜೀವನ ಮಾಡೋದಕ್ಕೆ ಒಳ್ಳೆಯದು ಅಷ್ಟೇ. ಮೆಟ್ರೋ ಚಾನಲ್ಲು ದರ ಜಾಸ್ತಿ ಮಾಡೋದ್ರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಗಿದೆ ಅಂದರೆ, ಮೆಟ್ರೋ ಈ ದರ ಹೆಚ್ಚಿಗೆ ಮಾಡೋಕ್ಕಿಂತ ಹೆಚ್ಚಾಗಿ ತುಂಬ ರಶ್ ಆಗ್ತಿದೆ. ಪ್ರಯಾಣಿಕರಿಗೆ ಓಡಾಡೋದೇ ಕಷ್ಟ ಆಗ್ತಿದೆ. ಯಾಕೆ ರಶ್ ಆಗ್ತಿದೆ ಅಂದರೆ ಇದರಲ್ಲಿ ಬೋಗಿಗಳನ್ನ ಜಾಸ್ತಿ ಹಾಕಬೇಕು. ಅದನ್ನು ಬಿಟ್ಟು ಮೂಲ ಸೌಕರ್ಯಗಳು ಅದ್ರ ಬಗ್ಗೆ ಬಿಟ್ಟು ಓನ್ಲಿ ಬಸ್ ರೇಟ್ ಜಾಸ್ತಿ ಆಯ್ತು ಅಂತೇಳಿ ಇವರು ರೇಟ್ ಜಾಸ್ತಿ ಮಾಡ್ಕೊಬಿಟ್ರು. ಸೊ ಹೀಗಾಗಿ ಇದರಲ್ಲಿ ರಾಜ್ಯ ಸರ್ಕಾರದ್ದು ಏನು ಪಾಲ್ದಾರಿಕೆ ಇದೆಯೋ ಅಥವಾ ಕೇಂದ್ರ ಸರ್ಕಾರದ ಪಾಲ್ದಾರಿಕೆ ಇದೆಯೋ ಗೊತ್ತಿಲ್ಲ. ಇದರಿಂದ ಒಟ್ಟಾರೆ ಜನಸಾಮಾನ್ಯರು ಕಷ್ಟಪಡೋ ಪರಿಸ್ಥಿತಿ ಆಗಿದೆ. ಇವತ್ತು ಮೆಟ್ರೋದಲ್ಲಿ ಒಳಗಡೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಂಥ ರಶ್ ಇದೆ. ಅದ್ರ ಬಗ್ಗೆ ಇವ್ರು ಗಮನ ಹರಿಸಿಲ್ಲ. ಇಲ್ಲಿ ಏನಾಗಿದೆ, ಒಟ್ಟಾರೆ ಜಾಸ್ತಿ ರೇಟ್ ಹೇಳ್ಬಿಡೋದು, ಜಾಸ್ತಿ ರೇಟ್ ಹೇಳಿಸ್ಬಿಟ್ಟು ಸಾರ್ವಜನಿಕ ತೊಂದರೆ ಆಗಿದೆ ಇದರಿಂದ. ಮೊದಲು ಇದಕ್ಕೆ ಇದನ್ನ ಬೋಗಿಗಳನ್ನ ಜಾಸ್ತಿ ಮಾಡಬೇಕು ಎಲ್ಲ ಏರಿಯಾದಲ್ಲವ, ಅದನ್ನು ಮಾಡಿಲ್ಲ. ಮಾದಾವರ ತನಕ ಇದು ಮಾಡಿದ್ದಾರೆ, ಅಲ್ಲಿ ರಶ್ ಆಗ್ತದೆ, ಫುಲ್ ನಿಲ್ಲಕ್ಕಾಗ್ತಾಯಿಲ್ಲ. ವೈಟ್ ಫೀಲ್ಡ್ ಕಡೆ ಬಿಟ್ಟಿದ್ದಾರೆ, ಅಲ್ಲೂ ಬೋಗಿಗಳನ್ನ ಹೆಚ್ಚಿಗೆ ಕೊಟ್ಟಿಲ್ಲ. ಅದು ಬಿಟ್ಟು ಅದ್ರ ಬಗ್ಗೆ ಗಮನ ತಗೊಳ್ಳೋದಲ್ಲೇ ಮೆಟ್ರೋದವ್ರ ಕೆಲಸ ಏನು ಮಾಡಿದ್ದಾರೆ ಅಂದರೆ ಬೆಲೆ ಏರಿಸೋದೊಂದೇ ಇವ್ರ ಕೆಲಸ ಅಂತ ಇವ್ರದ್ದು ಇವಾಗ ಇದಾಗಿದೆ. ಸೊ ಅದರಿಂದ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಸಾರ್ವಜನಿಕ ಇದರಿಂದ ಆಗ್ತಾ ಇರೋ ತೊಂದರೆನ ಇದು ಮಾಡಿ ಇದ್ರ ಬಗ್ಗೆ ಒಂದು ಪರಿಹಾರ ಕಂಡುಕೊಳ್ಳೋಕೆ ಬೆಲೆ ಆದಷ್ಟು ನಿಯಂತ್ರಣಗೊಳಿಸಬೇಕು ಅಂತ ನಮ್ಮದೊಂದು ಕೋರಿಕೆ ಸರ್. ಈಗ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ಸಂಸ್ಥೆಗೆ ಸಂಬಂಧಪಟ್ಟಿದ್ದು, ರಾಜ್ಯ ಸರ್ಕಾರದ ಏನು ಕೈವಾಡ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ರಾಜ್ಯ ಸರ್ಕಾರದ ಈಗ ಬಸ್ ಸೇರಿಸಿದ ಮೇಲೆ ನಮ್ಮದು ಕೈವಾಡ ಇಲ್ಲ ಅಂತ ಅವ್ರು ಅಂತಾರೆ, ಬಿಜೆಪಿ ಅಂತಾರೆ, ಇವ್ರ ಕೈವಾಡ ಇಲ್ಲ ಅಂತ ಇವ್ರು ಅಂತಾರೆ. ಕೇಂದ್ರ ಎಲ್ಲ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿತಾನೆ ಇದು ನಡೀತಿರೋದು. ಹಾಗಾಗಿ ಇವ್ರದ್ದು ಪಾಲುದಾರಿಕೆ ಇದೇ ಇರುತ್ತೆ. ಜನಸಾಮಾನ್ಯರಿಗೇನೋ ಗೊತ್ತಿರೋದಿಲ್ಲ, ಅವ್ರಿಗೇನೋ ವೇಕುಪುಕ್ಕು ಎಂಥದ್ದು ಗೊತ್ತಿರೋದಿಲ್ಲ. ಒಟ್ಟಾರೆ ನಮಗೆ ಈ ಬೆಲೆ ಜಾಸ್ತಿ ಮಾಡಿದ್ರು ಅನ್ನೋದೊಂದೇ ಕೆಲಸ. ಆದರೆ ಜನಪ್ರತಿನಿಧಿಗಳು ಇವ್ರನ್ನ ಅವರು ದೂರ ಬದಲು ಇದಕ್ಕೆ ಪರಿಹಾರ ಕಂಡುಕೋಬೇಕು ಅಷ್ಟೇ. ನಾವು ರಾಜಾದಿನಗರದಿಂದ ಬರ್ತಾ ಇದ್ದೀವಿ ಸರ್. ಫಸ್ಟ್ 28-30 ರೂಪಾಯಿ ಕೊಡ್ತಿದ್ವಿ, ಇವಾಗ ಸೀದಾ 60 ರೂಪಾಯಿ ಆಗಿದೆ.
ಅಲ್ಲ ಸ್ವಲ್ಪ ಆದ್ರೂ ಕನಿಕರ ಅನ್ನೋದೇ ಇಲ್ಲ, ಬಡವರಿಗೆ ಅನ್ನೋದು ಕನಿಕರನೇ ಇಲ್ಲ ಈ ಸರ್ಕಾರದವ್ರಿಗೆ. ನೀವು ಡೈಲಿ ಓಡಾಡ್ತೀರಾ ಹೇಗೆ ಸರ್? ಡೈಲಿ ಓಡಾಡ್ತಾ ಇರ್ತೀವಿ ಸರ್ ನಾವು. ಬೆಳಿಗ್ಗೆ ಎದ್ದಂದ್ರೆ ಬರೋ ಸ್ಯಾಲ್ರಿನಲ್ಲೆಲ್ಲ ಇವ್ರಿಗೆ ಕೊಟ್ಬಿಟ್ಟು ಅಂದ್ರೆ ಇವ್ರು ಕೊಟ್ಬಿಟ್ಟು ಮನೆ ಬಾಡಿಗೆ ಹೆಂಗೆ ಕಟ್ತೀರಾ, ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕ್ತೀರಾ, ಅವರಾದ್ರೂ ಅರ್ಥ ಮಾಡ್ಕೊಬೇಕು. ಇವಾಗೇನೋ ಬಸ್ ಫೆಸಿಲಿಟಿ ಏನೋ ಇದು ಮಾಡಿದ್ರೆ ಅದರಲ್ಲೂ ಜಾಸ್ತಿ ಮಾಡಿದಿರಾ. ಮೆಟ್ರೋನ ಸೀದಾ ಉಂಟು ಡಬಲ್, ಅಟ್ಲೀಸ್ಟ್ ಒಂದು 5-10 ರೂಪಾಯಿ ಆದರೂ ನೋಡ್ಕೊಂಡೇನೋ ಮಾಡಿದ್ದಂದ್ರೆ ಏನೋ ಆಯ್ತಪ್ಪ ಅಂತ ಕೊಡ್ಬೋದು. ಸೀದಾ ಉಂಟು ಡಬಲ್ ಆದಂದರೆ ಎಲ್ಲರಿಗೂ ಏಟು ಬೀಳುತ್ತೆ. ನಮ್ಮೊಂದು ಸಾಮಾನ್ಯ ಜನದವ್ರಿಗೆ ಮನೆ ಬಾಡಿಗೆ ಕಟ್ಟೋದ ಇದು ಕಟ್ಟೋದ ತುಂಬ ಎಫೆಕ್ಟ್ ಆಗ್ತಾಯಿದೆ. ಸರ್ಕಾರದವ್ರು ಏನೋ ಸ್ವಲ್ಪ ಇದು ಮಾಡಿಕೊಂಡು ಕಮ್ಮಿ ಮಾಡಿಕೊಟ್ರೆ ಭಾಳ ಒಳ್ಳೇದಂತ ಕೇಳ್ಕೊತಾ ಇದ್ದೀನಿ ಎಲ್ಲರ ಹತ್ರ. ಸರ್ ಈಗ ಸರ್ಕಾರ ಹೇಳ್ತಿದ್ದಾರೆ, ಈಗ ಇದು ಸರ್ಕಾರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಇದು ಸಂಸ್ಥೆಯವ್ರು ಮಾಡಿರೋದು ಅಂತ ಹೇಳ್ತಿದ್ದಾರೆ ಸರ್. ಆದ್ರೂ ಸರ್ಕಾರ ಇಲ್ಲ ಅಂದರೆ ಅವ್ರು ಹೆಂಗೆ ಮಾಡ್ತಾರೆ ಸರ್? ನಿಮ್ಮ ಪರ್ಮಿಷನ್ ಇಲ್ದರೆ ನಾನು ಹೆಂಗೆ ಇದು ಮಾಡೋಕ್ಕಾಗತ್ತೆ? ಯಾರದೇ ಹೋಗಲೇ ಪರ್ಮಿಷನ್ ಇರಲೇಬೇಕಲ್ವ? ಅವರು ಕೂಡ ಬಂದು ಸ್ವಲ್ಪ ಅವ್ರಿಗೆ ಕಮ್ಮಿ ಮಾಡಲಿ, ಜನಗಳು ಸಾಮಾನ್ಯ ಜನಗಳು ಕಮ್ಮಿ ಮಾಡಲಿ. ಸರ್ಕಾರಕ್ಕೆ ಎಷ್ಟು ಕೊಡ್ತೀರ? 100 ಕೊಡೋ ಜಾಗದಲ್ಲಿ ಅವ್ರಿಗೆ ಅರ್ಧ ಕೊಟ್ಬಿಟ್ಟು ಜನಸನ್ಮಾನ ಕಮ್ಮಿ ಮಾಡಿ. ನೋಡಿ ಪಾರ್ಕಿಂಗ್ ಬೆಳಗ್ಗಿಂದ ಸಾಯಂಕಾಲವರೆಗೆ ಹಾಕಿದ್ರೆ ಅವ್ರು ಏನು ಕೇಳಿದಷ್ಟು ಕೊಡಬೇಕು. ಎಲ್ಲೋದ್ರೂ ಎಫೆಕ್ಟು ಸಾಮಾನ್ಯ ಜನಕ್ಕೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತಾಯಿದೆ. ಅದು ಯಾವ ಸರ್ಕಾರ ಕಣ್ ತೆಗಿಯುತ್ತೋ ಏನು ಕತೆ ಗೊತ್ತಾ? ಇವಾಗೇನು ನಾವೇನು ಬಸ್ಸಿಗೇನು ಫ್ರೀ ಕೊಡಿ ಅಂತ ಕೇಳಿಲ್ಲ, ಮಹಿಳೆಯರು ಫ್ರೀ ಕೊಡಿ ಅಂತ ಕೇಳಲಿಲ್ಲ. ಅವತ್ತಿಂದನೂ ಓಡಾಡ್ತಾ ಇದ್ವಿ. ಇವ್ರು ಬಂದಾಗ ಏನೋ ಮಾಡಿದ್ರು, ಓಕೆ ಸಂತೋಷ. ಇದರಲ್ಲಿ ಅದೇ ಏನೋ ಹೇಳ್ತಾರೆ, ಸುತ್ತಿ ಬಂದು ತಲೆ ಮೇಲೆ ಹೊಡೆದ್ರೆ ಹಂಗಲ್ಲ, ಹಂಗೆ ಮಾಡ್ಕೊತಾ ಇದ್ದಾರೆ. ಯಾವಾಗ ಏನು ಮಾಡ್ತಾರೋ ಸರ್ಕಾರದವ್ರು ಗೊತ್ತಿಲ್ಲ ಸರ್. ಆದಷ್ಟು ನನ್ನ ಪ್ರಕಾರವಾಗಿ 5 ರೂಪಾಯಿ 10 ರೂಪಾಯಿ ಕಮ್ಮಿ ಜಾಸ್ತಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಪ್ರಕಾರ. ಅದರಲ್ಲೂ ಎಫೆಕ್ಟ್ ಆಗೋದು. ಆದರೂ ಏನು ಮಾಡ್ತೀರಾ? ಎಲ್ಲದಕ್ಕೂ ಅನುಸರಿಸ್ಕೊಬೇಕು. ಸೀದಾ ನೀವು ಡಬಲ್ ಮಾಡಿಬಿಟ್ಟಂದ್ರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಏನೋ ಸ್ವಲ್ಪ ಸರ್ಕಾರದ ನಾನು ಕೇಳ್ಕೊತಾ ಇದ್ದೀನಿ, ಸ್ವಲ್ಪ ಆದಷ್ಟು ಇದು ಮಾಡಿಕೊಟ್ರೆ ಒಳ್ಳೇದು ಅಂತ ಕೇಳ್ಕೊತೀನಿ. ಈಗ ನೋಡಿದ್ರೆ ಪ್ರೆಸೆಂಟ್ ಸಿಚುವೇಶನ್ ಇದು ಡಬಲ್ ಆಗಿಬಿಡ್ತು ಆ್ಯಕ್ಚುಲಾಗಿ. ಸೊ ಸ್ವಲ್ಪ ಕಷ್ಟನೇ. ಈಗ ಸಾಫ್ಟ್ವೇರು ಆ ಥರ ಇರೋದಾದರೆ ಹೆಂಗೋ ಸ್ಪೆಂಡ್ ಮಾಡ್ತಾರೆ. ಈಗ ಆರ್ಡಿನರಿ ಟೀಚರ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅವರೆಲ್ಲ ತುಂಬ ಯೂಸ್ ಮಾಡ್ಕೋತಿದ್ರು ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ. ಬಟ್ ಇದೇನಾಗಿದೆ ಅಂದರೆ ಕಾಮನ್ ಪೀಪಲ್ಗಳಿಗೆ ತುಂಬ ಕಷ್ಟ ಆಗ್ತಿದೆ, ತುಂಬಾ ಕಷ್ಟ ಆಗಿದೆ. ಇದು ಆ್ಯಕ್ಚುಲಿ ಇಷ್ಟು ಬೇಡವಾಗಿತ್ತು. ಅದು ಗೊತ್ತಿಲ್ಲ ಯಾವ ರೀತಿಯಲ್ಲಿ ಇದನ್ನು ಸಾಲ್ವ್ ಮಾಡ್ತಾರೆ ಅಂತ. ತುಂಬ ಕಷ್ಟ ಇದೆ ಇದು. ನೀವು ಎಲ್ಲಿಂದ ಬರ್ತಿರೋದು ಮೇಡಮ್ ಮೆಟ್ರೋ? ನಾನು ಮಂತ್ರಿ ಸ್ಕ್ವೇರಿಂದ ಬರೋದು. ನೀವು ರೆಗ್ಯುಲರ್ ಯೂಸ್ ಮೆಟ್ರೋ? ರೆಗ್ಯುಲರಾಗಿ ಬಳಸ್ತಿದ್ದೀನಿ ನಾನು ರೆಗ್ಯುಲರಾಗಿ ಓಡಾಡ್ತಿದ್ದೀನಿ. ಬಟ್ ಏನಂದರೆ ಇದಕ್ಕಿಂತ ನಾನು ಬೈಕಲ್ಲೂ ಓಡಾಡ್ಬೋದು, ಬಟ್ ಟ್ರಾಫಿಕ್ ಇರುತ್ತೆ, ರಿಸ್ಕ್ ಯಾಕೆ ಅಂತ ಹೇಳಿ ಮತ್ತೆ ನಾವು ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದ್ರಿಗೆ ಏನು ಹೇಳಿದ್ರು ಮೇಡಮ್? ಜಾಸ್ತಿ ಮಾಡಿರೋದ್ರಿಂದ ಅಲ್ಲ, ನಾವು ಏನು ಹೇಳಿದ್ರು ಕಾಮನ್ ಪೀಪಲ್ಗಳನ್ನು ಕನ್ಸಿಡರ್ ಮಾಡಲ್ಲ. ಅವ್ರ ಪ್ರತಿಷ್ಠೆಗಳು ಇದೆಲ್ಲ, ಅವ್ರ ಪ್ರತಿಷ್ಠೆಗೋಸ್ಕರ ಇದೆಲ್ಲ ಮಾಡೋದು. ಹಾಗಾಗಿ ಯಾವುದೋ ರೀತಿಯಲ್ಲಿ ಅವರು ಸಂಪಾದನೆಗಳನ್ನ ಅವ್ರು ಮಾಡ್ಕೋತಾ ಇರ್ತಾರೆ. ಇದೆಲ್ಲ ಏನಾಗುತ್ತೆ ಅಂದರೆ ಪ್ರಜೆಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಪ್ರಜೆಗಳಿಗೆ ಇದು ಸಮಸ್ಯೆ ಆಗೋದು. ಅದರಲ್ಲೂ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತಲ್ಲ ಅಂಥವ್ರಿಗೆ. ಈಗ ನಾವೇನಾಗುತ್ತೆ, ತೀರಾ ಲೋ ಲೆವೆಲ್ಗೂ ಇಳಿಯೋಕ್ಕಾಗಲ್ಲ, ಹೈ ಲೆವೆಲ್ಗೆ ಹೋಗೋಕ್ಕಾಗಲ್ಲ. ನಾವು ಮಿಡಲ್ ಕ್ಲಾಸ್ ಅವ್ರು ಏನು ಮಾಡ್ತೀವಿ, ಇರೋದ್ರಲ್ಲಿ ಹೆಂಗೋ ಆ ಬಡ್ಜೆಟ್ ಏನು ಬರುತ್ತೆ, ಅಮೌಂಟ್ ಏನು ಬರುತ್ತೆ, ನಮ್ಮ ಸ್ಯಾಲ್ರಿ ಏನು ಬರುತ್ತೆ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೀವನ ಮಾಡಬೇಕು ಅಂದ್ಕೊಂಡಿರ್ತೀವಿ. ಕನ್ವೀನಿಯೆಂಟ್ ಆಗಿದೆ ಅಂತ ಅಂದ್ಕೊಂಡು ನಾವು ಮೆಟ್ರೋಗೆ ಬರೋಕ್ಕೆ ಯೂಸ್ ಮಾಡಿದ್ವಿ. ನೋಡಿದ್ರೆ ಇದು ಡಬಲ್ ಆಗಿದೆ. ಈಗ ಇಲ್ಲಿಂದ ನನಗೆ ಮಂತ್ರಿ ಸ್ಕ್ವೇರ್ಗೆ 26 ರೂಪಾಯಿ 60 ಪೈಸೆ ಇತ್ತು, ಈಗ 45 ರೂಪಾಯಿ ಸಡನ್ನಾಗಿ ಹೈಕ್ ಮಾಡಿದ್ರೆ ನಮ್ಗೆ ಯಾರೂ ಸ್ಯಾಲ್ರಿ ಅಷ್ಟು ಹೈಕ್ ಮಾಡಲ್ಲ ಅಲ್ಲ. ಹಾಗಾಗಿ ಇಲ್ಲಿ ಸಮಾಜದಲ್ಲಿ ಜನಗಳನ್ನ ನೋಡಿಕೊಂಡು ಮಾಡೋದ್ರಿಂದ ಒಳಿತಿರುತ್ತೆ. ಈ ರೀತಿ ಸಡನ್ನಾಗಿ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ಸ್ಗಳು ನಾರ್ಮಲ್ ಪೀಪಲ್ಗಳಿಗೆ ಕಷ್ಟ ಆಗುತ್ತೆ. ಮೇಡಮ್, ರಾಜ್ಯ ಸರ್ಕಾರ ಹೇಳ್ತಿದೆ ಇದನ್ನ ನಮಗೆ ಸಂಬಂಧಪಟ್ಟಿಲ್ಲ, ಇದು ಸಂಸ್ಥೆಯವರು ಮೆಟ್ರೋ ಸಂಸ್ಥೆಯವರೇ ಮಾಡಿರೋದು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರ ಒಂಥರ ಹೇಳುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇನ್ನೊಂದು ಥರ ಹೇಳುತ್ತೆ. ಬಟ್ ಇದರಲ್ಲಿ ಯಾರ್ದು ಏನಿದೆ ಅಂತ ನಮಗಿನ್ನೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಬಟ್ ಯಾರೇ ಆದ್ರೂ ಈ ಸಮಸ್ಯೆಗೆ ಪರಿಹಾರನ ಕಂಡುಕೊಂಡ್ರೆ ತುಂಬ ಒಳ್ಳೆಯದು. ಅಲ್ಲ, ಮೊದಲೇ ಇವತ್ತಿನ ದಿವಸದಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಬಜೆಟ್ ಆದಾಗ್ಲಿಂದನೂ. ಈಗ ಇದೂ ಒಂದು ಹೊರೆನೇ ಆಗುತ್ತೆ ಸಾಮಾನ್ಯ ಜನರಿಗೆ. ನೀವು ಎಲ್ಲಿಗೆ ಹೋಗ್ತಿರೋದು ಮೇಡಮ್ ಇವಾಗ? ಈಗ ನಾನು ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನಲ್ಲಿ ಇಳಿತೇನೆ. ನೀವು ರೆಗ್ಯುಲರ್ ಮೆಟ್ರೋದಲ್ಲಿ ಓಡಾಡ್ತೀರಾ ಮೇಡಮ್? ಹೆಚ್ಚು ಕಡಿಮೆ ಓಡಾಡ್ತಾನೆ ಇರ್ತೀವಿ. ಹೌಸ್ ವೈಫ್ ಆದ್ರೂ ಇದಕ್ಕೆ ಮಾರ್ಕೆಟ್ ಹೋಗೋಕ್ಕೆ ಮಾಡೋಕ್ಕೆ ಅಂತ ಇಲ್ಲಿಗೆ ಬರ್ತೀವಲ್ಲ, ಹಾಗಾಗಿ ರೆಗ್ಯುಲರ್ ಓಡಾಡ್ತಾನೆ ಇರ್ತೀವಿ. ಮೆಟ್ರೋ ಎಷ್ಟು ಮುಖ್ಯ ಆಗುತ್ತೆ ಮೇಡಮ್ ಈ ದಿನಗಳಲ್ಲಿ? ಈ ದಿನಗಳಲ್ಲಿ ನಿಜವಾಗ್ಲೂ ಮೆಟ್ರೋ ತುಂಬಾ ಮುಖ್ಯ ಆಗಿದೆ. ಯಾಕೆಂದರೆ ಈ ಟ್ರಾಫಿಕ್ ಜಂಜಾಟದಿಂದ ತಪ್ಪಿಸ್ಕೋಬೇಕು ಅನ್ನೋದಕ್ಕೆ ಮೆಟ್ರೋ ಒಂದು ಅನುಕೂಲ ಆಗಿದೆ. ಆದರೆ ಒಂದೊಂದು ಸಲ ಈ ಒಟ್ಟಲ್ಲಿ ಅನುಕೂಲನೇ ಆಗಿದೆ ಮೆಟ್ರೋಯಿಂದ. ಈಗ ದರ ದಿಢೀರ್ ಅಂತ 50% ಜಾಸ್ತಿ ಮಾಡಿದ್ದಾರೆ, ಇದ್ರ ಬಗ್ಗೆ ಮೇಡಮ್? ಅದೇ ಒಂದು ರೀತಿ ಇದೂ ಹೊರೆನೇ. ಅಪರೂಪದಂಗೆ ಓಡಾಡೋರ್ಗೆ ಏನು ಅನ್ಸಲ್ಲ, ಆದರೆ ರೆಗ್ಯುಲರ್ ಆಗಿ ಓಡಾಡೋ ಅಂಥವ್ರಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಈಗ ಸಿದ್ದರಾಮಯ್ಯನವರು ನಮ್ಮ ರಾಜ್ಯ ಸರ್ಕಾರಕ್ಕೂ ಮತ್ತೆ ಇದಕ್ಕೂ ಏನು ಸಂಬಂಧ ಇಲ್ಲ, ಇದು ಸಂಸ್ಥೆಯವರು ಜಾಸ್ತಿ ಮಾಡಿರೋದು ಅಂತ ಹೇಳ್ತಿದ್ದಾರೆ ಮೇಡಮ್, ಇದ್ರ ಬಗ್ಗೆ ಏನು ಹೇಳ್ತಾರೆ? ಅಲ್ಲ, ಯಾವುದೇ ಒಂದು ಸರ್ಕಾರ ಅಂದಾಗ್ಲೂ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಎರಡೂ ಸೇರಿ ಬೆರೆತಾಗ ತಾನೇ ಅಭಿವೃದ್ಧಿ ಕೆಲಸಗಳಾಗಕ್ಕೆ ಸಾಧ್ಯ. ಒಂದನ್ನ ನಮ್ದಲ್ಲ ಒಂದು ಅವ್ರದ್ದು ಅಂತ ಹೇಳೋಕೆ ಹೋದ್ರೂ ಅದು ಒಪ್ಪಕ್ಕಾಗಲ್ಲ.